ಕರ್ತನ ಪ್ರಿಯ ಸಹೋದರ ನನ್ನ ಸ್ನೇಹಿತರೆ, ಕೆಲವು ನಿಮಿಷ ನಾವು ದೇವರ ಸನ್ನಿಧಾನದಲ್ಲಿ ಆತನ ವಾಕ್ಯ ಧ್ಯಾನ ಮಾಡೋಣ. ಇವತ್ತಿನ ವಿಷಯ, ಕರ್ತನಾದ ದೇವರು ಎಲ್ಲರನ್ನೂ ಕರುಣಿಸುತ್ತಾನೆ ಎಂಬುದಾಗಿ. ಕೀರ್ತನೆ 145:9 ವಚನ. ಯೆಹೋವನು ಸರ್ವೋಪಕಾರಿಯು, ತಾನು ನಿರ್ಮಿಸಿದವುಗಳನ್ನೆಲ್ಲ ಕರುಣಿಸುವ ಆತನೂ ಆಗಿದ್ದಾನೆ ಎಂಬುದಾಗಿ ಹೇಳ್ತದೆ. ನನ್ನ ಪ್ರಿಯ ಸಹೋದರ ನನ್ನ ಸ್ನೇಹಿತರೆ, ಸತ್ಯವೇದ ಹೇಳ್ತದೇನೆಂದ್ರೆ, ಯೆಹೋವನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವೋ ಜೀವಮಾನವೆಲ್ಲ ಇರುವುದು ಎಂಬುದಾಗಿ. ನಾವು ತಪ್ಪು ಮಾಡಿದಾಗ ಆತ ನಮ್ಮನ್ನು ಶಿಕ್ಷಿಸ್ತಾನೆ. ಆತನು ಕರುಣೆಯಿಂದಲೂ ಪ್ರೀತಿಯಿಂದಲೂ ನಮ್ಮನ್ನು ಕ್ಷಮಿಸ್ತಾನೆ. ಮತ್ತು ಆತನು ಆರಿಸಿದ ಜನರಾದ ಇಸ್ರಾಯೇಲರು ಅನೇಕ ತಪ್ಪುಗಳನ್ನು ಅವನ ಮುಂದೆ ಮಾಡಿದಾಗ ಅವರು ಆತನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೆ ಅವರು ಆತನನ್ನು ಸಹಾಯಕ್ಕಾಗಿಯೂ ಕ್ಷಮಿಸುವುದಕ್ಕಾಗಿಯೂ ನೋಡಿದಾಗ ಆತನು ಅವರ ತಪ್ಪುಗಳನ್ನು ಮನ್ನಿಸಿ ಅದ್ಭುತವಾದ ರೀತಿಯಲ್ಲಿ ಸಹಾಯ ಮಾಡಿದ. 1 ಸಮುವೇಲ 7:13 ಓದ್ತೇವೆ. ಹೌದು, ಸತ್ಯವೇದ ಹೇಳ್ತದೇನೆಂದ್ರೆ, ಆದ್ದರಿಂದ ನೀವು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ ನೀವು ಮೊಣಕಾಲುರಿ, ಒಡನೆಯೇ ಆತನನ್ನು ಕೂಗ್ರಿ, ಪ್ರಾರ್ಥನೆ ಮಾಡ್ರಿ, ಕಣ್ಣೀರಿಂದ ಗೋಳಾಡ್ರಿ. ಪ್ರಿಯ ತಂದೆಯೇ, ನಮ್ಮನ್ನು ಕ್ಷಮಿಸಪ್ಪ. ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿದರೆ ಅದನ್ನು ನಂಬಿಗಸ್ತನೂ ನೀತಿವಂತನೂ ಆಗಿರೋದ್ರಿಂದ ನಮ್ಮ ಪಾಪಗಳು ಏನು ಮಾಡ್ತಂತೆ, ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಿಮ್ಮನ್ನು ಶುದ್ಧಿ ಮಾಡೋಣ ಎಂಬುದಾಗಿ 1 ಯೋಹಾನ 1:7-9 ಹೇಳ್ತದೆ. ಹೌದು ನನ್ನ ಪ್ರಿಯರೇ, ನೋಡಿ, ಒಬ್ಬ ಯೌವನಸ್ಥ, ಅವನು ಬಹಳ ಶಿಸ್ತಿನಿಂದ ಬೆಳೆಸಲ್ಪಟ್ಟಿದ್ದ. ಆದರೆ ಅವನು ಯಾವಾಗಲೂ ತನ್ನ ತಂದೆ ತಾಯಿಗಳಿಗೆ ಅವಿಧೇಯನಾಗಿದ್ದ. ತಂದೆ ತಾಯಿಗಳು ಅವನಿಗೆ ಸಲಹೆ ಕೊಟ್ಟರೂ ತನ್ನದೇ ಆದ ದಾರಿಯಲ್ಲಿ ನಡೆದ. ಅವನು ಕಾಲೇಜಿಗೆ ವ್ಯವಸ್ಥಿತವಾಗಿ ಹೋಗದೆ ಹರಟೆ ಹೊಡೆಯುತ್ತಾ, ಅಲ್ದಾಡುತ್ತಾ, ಸೋಂಬೇರಿ ಕಟ್ಟಿಲಿ ಕೂತ್ಕೊಳ್ಳುತ್ತಾ ಸಮಯ ಹಾಳು ಮಾಡ್ತಿದ್ದ. ಆದ್ದರಿಂದ ಅವನು ತನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸುವುದೇ ಆಗಿದ್ದರಿಂದ ಅವನಿಗೆ ಕೆಲಸವೂ ಸಿಗುವುದು ಏನು ಸಾಧ್ಯವಿರಲಿಲ್ಲ. ಆಮೇಲೆ ಏನಾಯ್ತಂದ್ರೆ, ಅವನು ತನ್ನ ತಂದೆ ತಾಯಿಗಳಿಗೆ ಭಾರವಾದ ಅಲ್ವಾ. ಒಂದು ವಯಸ್ಸು ಬರ್ತದೆ, ಆ ವಯಸ್ಸಿಗೆ ಮಕ್ಕಳು ಕೈಗೆ ಬರದೇ ಇದ್ರೆ, ಅಂದ್ರೆ ಓದಿ ಅಭ್ಯಾಸ ಮುಗಿಸಿ ಕೆಲಸ ಹುಡುಕಿ, ಅವಾಗೇನಾಗ್ತದೆ ಅಂದ್ರೆ ತಂದೆ ತಾಯಿಗಳಿಗೆ ಸಹಾಯ ಆಗ್ತದೆ. ನಾವು ಕೂಡ ನಮ್ಮಲ್ಲಿ ಅಭಿವೃದ್ಧಿ ಹೊಂದ್ತೇವಲ್ವಾ. ಹಾಗಿರುವಾಗ ಅವರಿಗೆ ಅವನಲ್ಲಿ ಎಲ್ಲಾ ನಂಬಿಕೆ ಕಳೆದು ಹೋಯಿತು ಮತ್ತು ಅವನನ್ನು ಇನ್ನೆಂದಿಗೂ ಸರಿ ಮಾಡಲು ಆಗುವುದಿಲ್ಲವೆಂದುಕೊಂಡರು. ಈ ಸಮಯದಲ್ಲಿ ಅವನ ಬಹಳ ಹತ್ತಿರವಾದ ಶಾಲಾ ಸ್ನೇಹಿತನು ಇವನ ಬಗ್ಗೆ ಕೇಳಿ ಇವನಿಗೆ ಸಹಾಯ ಮಾಡಲು ಬಂದ. ಅವನು ವಿಶ್ವಾಸಿಯಾದ್ದರಿಂದ ನಿಧಾನವಾಗಿ ದೇವರ ಬಗ್ಗೆ ಮಾತನಾಡಲು ಆರಂಭಿಸಿ ಅವಕಾಶ ಸಿಕ್ಕಾಗೆಲ್ಲ ಅವನ ಜೊತೆ ಪ್ರಾರ್ಥಿಸುತ್ತಿದ್ದ. ಹೌದು, ನನ್ನ ಸ್ನೇಹಿತನ ಪ್ರಯತ್ನ ವಿಫಲವಾಗಲಿಲ್ಲ. ನೋಡ್ರಿ, ಆ ಸ್ನೇಹಿತ ಬಂದು ಪ್ರಾರ್ಥನೆ ಮಾಡೋದೇನಾಗಲಿಲ್ಲ, ವ್ಯರ್ಥವಾಗಿ ಹೋಗಲಿಲ್ಲ, ವಿಫಲವಾಗಲಿಲ್ಲ. ಅವನು ದೇವರ ಪ್ರೀತಿಯ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಆರಂಭಿಸಿದ. ದೇವರ ಪ್ರೀತಿಯಿಂದ ಮುಟ್ಟಿದವನಾಗಿ ಅವನು ಬಹಳವಾಗಿ ಅತ್ತು ದೇವರ ಕ್ಷಮೆಗಾಗಿ ಅಂಗಲಾಚಿದ. ದೇವರಿಗೆ ಅವನ ಮೇಲೆ ಕರುಣೆ ಇತ್ತು. ಆತನು ಅವನನ್ನು ಆಶೀರ್ವದಿಸಿ ಅವನು ಕಳೆದುಕೊಂಡಿದ್ದ ಎಲ್ಲಾ ಸಂತೋಷವನ್ನು ಹಿಂತಿರುಗಿಸಿ ಕೊಟ್ಟ. ಅದು ನಮ್ಮ ದೇವರು, ನಿಜವಾದ ದೇವರು. ಇದು ಅವನ ತಂದೆ ತಾಯಿಗಳು, ಅವನ ಸ್ನೇಹಿತರಿಗೂ ಸಂತೋಷ ಉಂಟು ಮಾಡ್ತದೆ. ಹೌದು ನನ್ನ ಪ್ರಿಯರೇ, ದೇವರು ಕರುಣಾಮಯಿ. ನೀವು ತಿಳಿದೆವು ಅನೇಕ ತಪ್ಪುಗಳನ್ನು ಮಾಡಿರಬಹುದು. ಇದರಿಂದಾಗಿ ನೀವು ನಿರಾಶೆಯಿಂದಲೂ ಶೂನ್ಯವಾಗಿಯೂ ನಿಮ್ಮ ಜೀವನದಲ್ಲಿ ಬರುವಂಥದ್ದು ಎಲ್ಲವನ್ನೂ ನೀವು ಅದನ್ನು ಎದುರಿಸಿದಿರಿ. ಒಂದು ಕ್ಷಣ ಯೋಚಿಸಿ, ನೀವು ಮಾಡಿರುವ ಎಲ್ಲಾ ತಪ್ಪಿಗಾಗಿ ಅರಿಕೆ ಮಾಡಿ ಮಾನಸಾಂತರ ಈ ದಿನವೇ ಪಡೆಯಿರಿ. ಆತ ನಿಮಗೆ ಕೃಪೆ ತೋರಿಸಿದ ಇಂದಿನಿಂದಲೇ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಉಂಟು ಮಾಡ್ತಾನೆ. ತಡ ಮಾಡಬೇಡ್ರಿ. ಹೌದು, ನಾನು ತಪ್ಪು ಮಾಡಿದ್ದೇನೆ, ಹೌದು, ನಾನು ಅಪನಂಬಿಕಸ್ಥನಾಗಿದ್ದೇನೆ, ನಾನು ಬಹಳ ಕೆಟ್ಟ ಕೆಲಸ ಮಾಡಿದ್ದೇನೆ, ಪಾಪ ಮಾಡಿದ್ದೇನೆ ಎಂಬುದಾಗಿ ನಿಮ್ಮ ಅರಿಕೆ ಆದರೆ ತುರಂತವಾಗಿ, ಇಮ್ಮಿಡಿಯೇಟ್ ಆಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ದೇವರ ಹತ್ರ ಕ್ಷಮೆ ಕೇಳಿ. ಆತನು ಕ್ಷಮಿಸೋದಕ್ಕೆ ಸಿದ್ಧನಾಗಿದೆ. ನೀವು ಕೇಳಿದ್ರೆ ಸಾಕು. ಎಷ್ಟೋ ಜನ ಕೇಳಲ್ಲ, ಆಲೋಚನೆ ಮಾಡ್ತಾರೆ, ಓದ್ತಾರೆ, ಮಾತಾಡ್ತಾರೆ, ಆದರೆ ಮೊಣಕಾಲೂರಿ ದೇವರ ಹತ್ರ ಒಂದು ಕ್ಷಮೆ ಕೇಳೋದಕ್ಕೆ ಅವ್ರಿಗೆ ಸಮಯ ಇಲ್ಲ. ಹೌದು ನನ್ನ ಪ್ರಿಯರೇ, ಕೇಳ್ರಿ, ಆತನು ಕೊಡ್ತಾರೆ. ಪ್ರಾರ್ಥನೆ ಮಾಡೋಣ. ಅಮೂಲ್ಯವಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಕರುಣೆ ಮತ್ತು ರಕ್ಷಣೆ ಎಂಥ ಮಹತ್ತಾಗಿದೆ ಕರ್ತನೆ. ಎಲ್ಲಾ ಸಮಯದಲ್ಲಿಯೂ ನೀನು ನಮ್ಮನ್ನು ರಕ್ಷಿಸಲು ಮತ್ತು ಕರುಣೆ ತೋರಿಸಲು ಕಾದಿರ್ತೀಯಲ್ಲಪ್ಪ ಕರ್ತನೆ. ಇಂದು ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮ ಪಾಪವನ್ನೆಲ್ಲ ಅಳಿಸಿಬಿಡು. ನಾವು ಪರಿಶುದ್ಧ ಜೀವನ ನಡೆಸುವಂತೆ ಆಶೀರ್ವದಿಸು. ಯೇಸು ನಾಮದಲ್ಲಿ ಬೇಡಿದೆನಪ್ಪ ತಂದೆ, ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.